ಬಿಗ್ ಬಾಸ್ ಮನೆಯಲ್ಲಿ ಜಗಳದ ಮೂಲಕವೇ ಹೈಲೈಟ್ ಆಗುತ್ತಿದ್ದಾರೆ ಅಶ್ವಿನಿ ಗೌಡ. ಕಳೆದ ಸಂಚಿಕೆಯಲ್ಲಿ ಗಿಲ್ಲಿ ನಟನ ಜೊತೆ ಅಶ್ವಿನಿ ಜಗಳ ಕಾದಿದ್ದು, ಇಬ್ಬರು ಪರಸ್ಪರ ಏಕವಚನದಲ್ಲಿ ಬೈದಾಡಿಕೊಂಡಿದ್ದರು. ಈ ಜಗಳದ ನಂತರ ಅಶ್ವಿನಿ ಗಿಲ್ಲಿ ಮಾತಿನಿಂದ ನನಗೆ ತುಂಬಾ ಹರ್ಟ್ ಆಗಿದೆ ಎಂದು ಕಣ್ಣೀರು ಹಾಕಿದ್ದಾರೆ. ಅಷ್ಟು ಗೌರವ ತೋರ್ತಿದ್ದಾರೆ ಅಂದಾಗ ಆ ಜಾಗದಲ್ಲಿ ಒಂದ್ ಸೆಕೆಂಡ್ ಇರ್ಬೇಕು ಅಂತ ಬದುಕ್ತಾ ಇರೋದೇ ನಾವು ಮರ್ಯಾದೆಗೋಸ್ಕರ. ಇದೀಗ ಅಶ್ವಿನಿ ಮತ್ತು ರಘು ಜೊತೆ ಭಾರಿ ಜಗಳ ನಡೆದಿದೆ. 2ನೇ ಬಾರಿ ಬಿಗ್ ಬಾಸ್ ಕ್ಯಾಪ್ಟನ್ ಆಗಿರುವ ರಘು ಸ್ಪರ್ಧಿಗಳಲ್ಲಿ ಮನೆ ಕೆಲಸವನ್ನು ಮಾಡಿಸ್ತಾ ಇದ್ದಾರೆ. ಮನೆ ಕ್ಲೀನ್ ಮಾಡಲು ಕರೆದಾಗ ನನಗೆ ರೆಸ್ಟ್ ಬೇಕು ಎಂದಿದ್ದಾರೆ ಅಶ್ವಿನಿ. 10 ನಿಮಿಷ ನಂಗೆ ರೆಸ್ಟ್ ಬೇಕು, ಬ್ಯಾಕ್ ಪೇನ್ ಆಗ್ತಿದೆ, ಮಾಡ್ತೀನಿ. 10 ನಿಮಿಷದಲ್ಲಿ ಬ್ಯಾಕ್ ಪೇನ್ ಹೋಗುತ್ತಾ? ನೆಟ್ಟಾಗಿ ಮಾಡಕ್ಕಾಗಲ್ಲ. ಏನು ಕೆಲ್ಸಗಳನ್ನ ಮಾತಾಡೋದ್ ಮಾತ್ರ ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ, ಸುಮ್ಮನೆ ಮಾತಾಡ್ತಾರೆ ಎಂದು ರಘು ವ್ಯಂಗ್ಯವಾಡಿದಾಗ ಅಶ್ವಿನಿ ಗೌಡ ಸಿಟ್ಟಿಗೆದ್ದಿದ್ದಾರೆ. ಕೆಲಸ ಮಾಡಲ್ಲ ಎಂದು ಅಶ್ವಿನಿ ಸಿಟ್ಟಲ್ಲೇ ಹೇಳಿದಾಗ ರಘು ಕೂಡ ತಾಳ್ಮೆ ಕಳೆದುಕೊಂಡಿದ್ದಾರೆ. ಇಬ್ಬರ ನಡುವೆ ಮಾತಿಗೆ ಮಾತು ಬೆಳೆದಿದ್ದು, ಅಶ್ವಿನಿ ಬೆರಳು ತೋರಿಸಿ ಮಾತಾಡಿದ್ದು ರಘುವಿಗೆ ಮತ್ತಷ್ಟು ಸಿಟ್ಟು ತರಿಸಿದೆ. ಈ ವೇಳೆ ಯಾವನೋ ನೀನು ಎಂದು ಅಶ್ವಿನಿ ಗೌಡ ಕಿರುಚಿದ್ದು, ರಘು ಕೂಡ ಖಾರವಾಗಿಯೇ ಪ್ರತಿಕ್ರಿಯಿಸಿದ್ದಾರೆ. ಆಮೇಲೆ ಬಿಗ್ ಬಾಸ್ ಮನೆಯ ಬಾಗಿಲು ತೆಗೆರಿ, ನಾನು ಹೋಗ್ಬೇಕು ಎಂದು ಅಶ್ವಿನಿ ಭಾವುಕರಾಗಿದ್ದಾರೆ.